ಯಾರೋ ನೀನು? ಎಲ್ಲಿಂದ ಬಂದೆ? ಇಲ್ಲಿಗೆ ಏಕೆ ಬಂದೆ? ಹೇಳು. ನನ್ನ ಯಾರು ಎಂದು ಪ್ರಶ್ನಿಸುವ ನೀನ್ಯಾರು? ನನಗೆ ಪ್ರಶ್ನೆಯೇ? ಪ್ರಶ್ನೆ ಹಾಕಿದವರಿಗೆ ಮರು ಪ್ರಶ್ನೆ ಹಾಕುವುದರಲ್ಲಿ ತಪ್ಪೇನಿದೆ? ಸಾರಿ, ನಾನು ಸರ್ಜೆಂಟ್ ಅಂತ, ಈ ಬ್ರಿಟಿಷ್ ಪ್ರಧಾನಿ. ಈಗ ಹೇಳು, ನೀನು ಯಾರಂತ? ನಾನು ಮಹಿಪಾಲ್ ಸಿಂಗ್, ಸುರಪುರ ಸೇನಾಪಡೆಯ ಮುಖ್ಯಸ್ಥ, ಸುರಪುರದ ಗಂಡು, ನಿಮ್ಮಂತವರ ಪ್ರಾಣ ಹಿಂಡಲು ಬಂದ ಬೆಂಕಿ ಚೆಂಡು. ಬೆಂಕಿ ಚೆಂಡು? ಬೆಂಕಿ ಚೆಂಡು, ನಿನ್ನ ಹಾವಸ್ಥೆ ಕಂಡು ನನಗೆ ಅಯ್ಯೋ ಪಾಪ ಅನಿಸುತ್ತಿದೆ. ಯಾಕೆಂದ್ರೆ ನೀನೀಗ ಹಾವಿನ ಹೆಡೆಯ ಹಡಿಯೊಳಗೆ ಮಡಗಿದ್ದ ಅನಾಥ ಕಪ್ಪೆ. ಹುಲಿಯ ಬಾಯಿಗೆ ಸಿಕ್ಕಿ ಪ್ರಾಣಕ್ಕಾಗಿ ಚಡಪಡಿಸುವ ಜಿಂಕೆ. ನೋಡು, ಸುರಪುರ ಸಂಸ್ಥಾನದ ಸಕಲ ರಹಸ್ಯಗಳನ್ನೆಲ್ಲ ತಿಳಿಸಿ ನಮಗೆ ಸಹಕರಿಸಿದರೆ ನಿಮಗೆ ನಮ್ಮ ಕಂಪನಿ ಸರ್ಕಾರ ಕಡೆಯಿಂದ ಬಹುದೊಡ್ಡ ಬಹುಮಾನಗಳಿಂದ ಸತ್ಕರಿಸಿ ನಿನಗೆ ದೊಡ್ಡ ನೌಕರಿ ನೀಡುತ್ತೇವೆ. ಏನಂತೀಯ? ನೌಕರಿ ಸತ್ಕಾರ? ಹುಲಿ ಹುಲ್ಲು ತಿನ್ನುವುದೇ? ಕತ್ತೆಯ ಹಾಲಿಗೆ ಮುತ್ತೈದೆ ಆಸೆ ಪಡುವಳೆ. ಯುದ್ಧ ಪ್ರಿಯರು ಪೆದ್ದ ನರಿಗಳೊಂದಿಗೆ ಗುದ್ದಾಡುವರೆ. ಸಾರ್ಜೆಂಟ್ ಸಾಹೇಬ್ರೇ, ಕನ್ನಡಿಗರು ಮಾತೃ ಪ್ರೇಮಿಗಳು, ಘನತೆಯಿಂದ ಬಾಳುವ ಗರತಿ ಮಕ್ಕಳು, ಹೆತ್ತ ತಾಯಿಗಿಂತ ಹೊತ್ತ ತಾಯಿಯೇ ಮಿಗಿಲೆಂದು ಬಾಳುವ ದೇಶಭಕ್ತರು. ಅವರಿಗೆ ಎಷ್ಟೇ ಕಷ್ಟ ನಷ್ಟ ಬಂದರೂ ನಿಷ್ಠೆ ಬಿಡರು. ನಿಮ್ಮ ದುಷ್ಟ ದುರಾಸೆಗಳಿಗೆ ಜೋತು ಬೀಳರು. ಏನಂದೆ ನೀನು? ಸುರಪುರ ಸಂಸ್ಥಾನದ ರಹಸ್ಯ ಹೇಳಬೇಕೆ? ಉಪ್ಪುಂಡ ಮನೆಗೆ ಗಂಡಾಂತರ ತರಬೇಕೆ? ಹೆತ್ತ ತಾಯಿ ಎದೆ ಬಗೆದು ಅವಳ ಕರುಳು ತೆಗೆದು ನಿಮ್ಮ ಕೊರಳಿಗೆ ಹಾಕಬೇಕೆ? ಈ ಕುಟಿಲ ಕುನ್ನಿತನ ಕನ್ನಡಿಗರ ಎದೆ ಬಗಿದರು. ಅನ್ನ ತಿನ್ನುವ ಕನ್ನಡಿಗರ ಎದೆ ಬಗಿದರು ಒಂದಗಳು ಸಿಗಲಾರ್ದು. ಈ ನೀಚತನ ಪರರ ದೇಶ ದೋಚುವ ನಿಮ್ಮಂತ ಹುಚ್ಚು ನಾಯಿಗಳ ಕೆಲಸವೇ ಹೊರತು ದೇಶಕ್ಕಾಗಿ ದುಡಿದು ಮಡಿಯುವ ನಮ್ಮ ಕನ್ನಡಿಗರದಲ್ಲ. ನನ್ನ ಪ್ರಾಣ ಹೋದರೂ ಸರಿ, ಸುರಪುರ ಸಂಸ್ಥಾನದ ರಹಸ್ಯ ಹೇಳಲಾರೆ. ಈ ನಿನ್ನ ದೊಡ್ಡ ಬೆದರಿಕೆಗೆ ಹೆದರಲಾರೆ. ಸಾವಿನ ಸುಳಿಯಲ್ಲಿರುವ ನಿನಗೆ ಇಷ್ಟೊಂದು ಸೊಕ್ಕೆ ಕನ್ನಡದ ಕಚ್ಚೆ. ಕೆಂಪು ಮುಖದ ಕೋತಿಯೇ, ಕನ್ನಡಿಗರ ಶಿಸ್ತು, ಕನ್ನಡಿಗರ ಗತ್ತು, ಕನ್ನಡಿಗರ ತಾಕತ್ತು ಮಸಲತ್ತು ಮಾಡಿ ಸವಲತ್ತು ಪಡೆದು ದೌಲತ್ತು ತೋರುವ ನಿಮಗೇನ ಗೊತ್ತು? ಸ್ವಾತಂತ್ರ್ಯಕ್ಕಾಗಿ ಧಿಕ್ಕರಿಸುವ ಕನ್ನಡಿಗರು ಕೆಕ್ಕರಿಸಿ ಕರ ಕತ್ತಿ ಎತ್ತಿದರೆ ಸೊಕ್ಕಿನ ವೈರಿಯ ತಲೆಗಳು ಮಳೆ ಹನಿಗಳಾಗಿ ಉದುರುವವು. ರಕ್ತದ ಕಾಲುವೆ ಸಾಗರದಂತೆ ಉಕ್ಕಿ ಉಕ್ಕಿ ಹರಿಯುವುದು. ಮಾತಿಗೆ ಮಾತು ಬೆಳೆಸಿ ನನ್ನ ಆಕ್ರೋಶಕ್ಕೆ ಗುರಿಯಾದರೆ ನಿನ್ನ ಜೀವ ಉಳಿಯಲಾರದು ಮಿಸ್ಟರ್ ಮಣಿಪಾಲ್ ಸಿಂಗ್. ಸುಮ್ಮನೆ ನಾಡಿಗಾಗಿ ಗುಡುಗಿದ್ದ ನಿನ್ನಂತ ಗೂಢಚಾರರು ಎಷ್ಟೋ ಜನ ನನ್ನ ಬಂದೂಕಿಗೆ ಗುರಿಯಾಗಿದ್ದಾರೆ. ಅದರಲ್ಲಿ ನೀನು ಒಬ್ಬನಾಗಬೇಡ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ಸುರಪುರ ಸಂಸ್ಥಾನದ ಸಕಲ ರಹಸ್ಯಗಳನ್ನೆಲ್ಲ ತಿಳಿಸಿ ನೀನು ಸುಖವಾಗಿ ಬದುಕು. ಇಲ್ಲದಿದ್ದರೆ ನಿನಗೆ ಕಾದಿದ್ದ ಗನ ಘೋರ ಮೃತ್ಯು. ನನ್ನ ಮುದ್ದಾದ ಮರುಕ್ಷಣವೇ ರಕ್ತದ ಕಡುವಿನಲ್ಲಿ ಮಡುವಿನಲ್ಲಿ ನಿಮ್ಮ ಕರಾಳ ಕತ್ತುಗಳು ತೇಲಾಡುವುದು. ಅದು ನಿನಗೂ ಚೆನ್ನಾಗಿ ಗೊತ್ತು. ನಮ್ಮ ಬಲಿಷ್ಠ ಸೇನಾ ಪಡೆಯನ್ನು ಸೋಲಿಸುವಷ್ಟು ಶಕ್ತಿ ಸಾಮರ್ಥ್ಯ ಹೊಂದಿದೆಯೇ ನಿಮ್ಮ ಅರಕು ಮುರಕು ಸೇನಾ ಪಡೆ?
ರಣನೀತಿಯಿಂದ ಯುದ್ಧಕ್ಕೆ ಸಿದ್ಧನಾಗಿ ನೋಡು. ಗಡಿನಾಡಿನಿಂದ ಒಂದು ಹಿಡಿ ಮಣ್ಣು ತೆಗೆದುಕೊಂಡು ಹೋಗಬೇಕಾದ ಕೈಗಳನ್ನು ಚಾಚಿದ ಕರಗಳನ್ನೇ ಬಾಚಿ ಕತ್ತರಿಸಿ ಹಾಕುವರು ಕನ್ನಡದ ಕಟ್ಟಾಳುಗಳು. ನೋಡು ಮಿಸ್ಟರ್ ಮಣಿಪಾಲ್ ಸಿಂಗ್, ನೀನು ಶೂರ, ಕನ್ನಡ ಕುಲ ಕೋಟಿಗೆ ಶ್ರೇಷ್ಠ ವೀರ. ನಿನ್ನಂತ ವೀರ ಪರಾಕ್ರಮಿ ಸುಮ್ಮನೆ ನಮ್ಮ ದಾಳಿಗೆ ಸಾಯುವುದು ನಮಗೆ ಇಷ್ಟವಿಲ್ಲ. ಸುಮ್ಮನೆ ರಾಜ ವೆಂಕಟಪ್ಪ ನಾಯಕನ ಬೆನ್ನು ಬಿಟ್ಟು ನಮಗೆ ಸಹಕಾರ ಕೊಟ್ಟು ನಮ್ಮ ಸೈನ್ಯಕ್ಕೆ ಸೇರು. ನಿನ್ನನ್ನು ಸುರಪುರ ಸಂಸ್ಥಾನಕ್ಕೆ ಸಾಮಂತ ದೊರೆಯನಾಗಿ ಮಾಡುತ್ತೇನೆ. ಏನಂತೀಯ? ಬೆಂಕಿ ಹಚ್ಚು ನಿನ್ನ ಸಾಮಂತ ಸಾಮ್ರಾಜ್ಯಕ್ಕೆ. ಯಾರಿಗೆ ಬೇಕಾಗಿದೆಯೋ ನಿನ್ನ ಎಂಜಲು ಸಾಮ್ರಾಜ್ಯ? ಸಾರ್ಜೆಂಟ್, ನಮ್ಮದು ಸೂರರ ಸಂಸ್ಥಾನ, ಅಲ್ಲಿರುವುದು ವೀರಭೂಮಿ. ವೈರಿ ಶಸ್ತ್ರ ಧರಿಸಿ, ರಕ್ತಕ್ಕಾಗಿ ಶಸ್ತ್ರ ಧರಿಸಿ ತಾಯಿ ಕೊಡುವ ಜೀವನ ತಾಯಿ ನಾಡಿಗೆ ಅರ್ಪಿಸಿ ಯುದ್ಧದಲ್ಲಿ ಗೆದ್ದು ಬೀಗಿ ರಣದೇವತೆಗೆ ರಕ್ತಾಭಿಷೇಕ ಮಾಡುವ ರಣ ಪ್ರಚಂಡರು ಸುರಪುರದ ಸೂರರು. ನಿಮ್ಮ ಹಾಗೆ ತಾಯಿನ ವೇಷ ಮಾಡಿ ಹಾಸಿಗೆ ಹಾಸುವ ಹೇಸಿ ಮನುಷ್ಯರು ನಾವಲ್ಲ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಅದು ನಿಮಗೆ, ನಮಗಲ್ಲ. ನಾವೇ ಬಲಿಷ್ಠರೆಂದು ಹುಚ್ಚು ಭ್ರಮೆಯಲ್ಲಿ ಸಿಲುಕಿ ನಮ್ಮೊಂದಿಗೆ ಗುದ್ದಾಡುವ ನೀವು, ನಿಮಗಾಗಿ ಕಾದಿದೆ ಕನ್ನಡಿಗರ ಗುಂಡು ಮಳೆಗಳ ಸುರಿಮಳೆ. ಹಾಗಾದರೆ ನಿನ್ನ ಕೊನೆಯ ನಿರ್ಧಾರ? ನಿಮ್ಮ ದುಷ್ಟ ಗುಂಡಿಗೆ ನನ್ನ ದೇಹ ಸುಟ್ಟರೂ ಸರಿ, ಹೊಟ್ಟೆ ಹಸಿದಿದೆ ಎಂದು ಕೆಟ್ಟ ದಾರಿ ತುಳಿಯಲಾರೆ. ನಾಡ ತಾಯಿಗೆ ದ್ರೋಹವೆಸಗಲಾರೆ. ಆಲ್ ರೈಟ್, ಈಗಲೇ ನಿನ್ನನ್ನು ಗಲ್ಲಿಗೇರಿಸುವೆಯೋ? ಈಗಲೇ ಗುಂಡು ಹಾರಿಸಿ ಕನ್ನಡಾಂಬೆಯ ಪುಂಡ ಮಗನ ಗಂಡು ಗುಂಡಿಗೆಯ ಮೊಂಡ ಧೈರ್ಯ ನೋಡು. ಎದೆ ಕೊಟ್ಟು ಕಣ್ಣು ಬಿಟ್ಟು ವೀರಮರಣ ಹೇಗೆ ಸ್ವೀಕರಿಸುತ್ತಾನೆ ಅಂತ. 4 ಗೋಡೆಗಳ ಮಧ್ಯೆ ನಿನಗೆ ಗುಂಡಿಟ್ಟು ಹೊಡೆದರೆ ಪ್ರಯೋಜನವಿಲ್ಲ ಮಿಸ್ಟರ್ ಮಣಿಪಾಲ್ ಸಿಂಗ್. ನಿನ್ನಂಥವರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು. ಅಂದಾಗಲೇ ನಿಮ್ಮಂಥ ಬಂಡುಕೋರರು ನಮ್ಮ ವಿರುದ್ಧ ದಂಡು ಕಟ್ಟುವುದು ಬಿಟ್ಟು ಸ್ವಂತ ಮೃದ ಸಿಂಹದಂತೆ ಬಿದ್ದಿರುತ್ತಾರೆ. ಹಂಗಿ ಹಳಿಗೆ ನಮ್ಮ ಹಗಿನದಲ್ಲೇ ಬದುಕುತ್ತಾರೆ. ಇದು ನಮ್ಮ ಕಂಪನಿ ಸರ್ಕಾರದ ಪ್ಲಾನ್. ಸಾರ್ಜೆಂಟ್, ನನ್ನ ಮರಣದಿಂದ ಕನ್ನಡಿಗರು ಕದನದಿಂದ ಹಿಂದೆ ಸರಿಯೂರೆಂದು ನೀವು ಭಾವಿಸಿಕೊಂಡಿದ್ದರೆ ಅದು ನಿಮ್ಮ ಮೂರ್ಖತನ. ನನ್ನ ವೀರ ಮರಣದಿಂದ ಸಾವಿರಾರು ಸ್ವಾತಂತ್ರ್ಯದ ಸೇನಾನಿಗಳು ಪ್ರೇರಣೆ ನೀಡುವುದು. ಅವರೆಲ್ಲ ರೊಚ್ಚಿಗೆದ್ದು ನಿಮ್ಮನ್ನು ಬಡಿದೋಡಿಸಿ ಭಾರತ ಮಾತೆಗೆ ಸ್ವಾತಂತ್ರ್ಯದ ದೀಪ ಹಚ್ಚುವರು. ಇದು ನಿಮಗೂ ಚೆನ್ನಾಗಿ ಗೊತ್ತಿರಲಿ. ಓ ನನ್ನ ಕನ್ನಡಿಗರೇ, ಎದ್ದೇಳಿ! ಸ್ವಾತಂತ್ರ್ಯ ಕದನದಲ್ಲಿ ಮುಂದಾದ ರಾಜ ವೆಂಕಟಪ್ಪ ನಾಯಕರಿಗೆ ಬೆಂಬಲ ನೀಡಿ ನಮ್ಮ ನೆಲಕ್ಕೆ ಬಂದು ನಮ್ಮದೆಲ್ಲವನ್ನು ತಮ್ಮದು ಎನ್ನುವ ಈ ಫಿರಂಗಿಗಳಿಗೆ ಹಲ್ಲು ಮುರಿದು ಕಲ್ಲಿಲೆ ಹೊಡೆದು ಸಾಯಿಸಿರಿ. ಇದೇ ನನ್ನ ಕೊನೆಯ ಆಸೆ. ಜೈ ವೇಣುಗೋಪಾಲ, ಜೈ ಜೈ ವೇಣುಗೋಪಾಲ, ಜೈ ವೇಣುಗೋಪಾಲ. ಆಲ್ ರೈಟ್, ಈಗಲೇ ಇವನನ್ನು ಎಳೆದುಕೊಂಡೋಗಿ ಗಲ್ಲಿಗೇರಿಸಿ. ನಡೆಯರಿ. ರಾಜ ವೆಂಕಟಪ್ಪ ನಾಯಕ ರೈಟ್ ಹ್ಯಾಂಡ್ ಈಸ್ ಡೆಡ್.